ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ ಅಭಿಮಾನಿಗಳು ನೋಡಲೇಬೇಕಾದಂತಹ ಸ್ಟೋರಿ ಇದು. ಜಾಮೀನಿನ ಮೇಲೆ ಹೊರಗಡೆ ಬಂದರೂ ಕೂಡ ಸಂಕಷ್ಟದ ಸರಮಾಲೆ ಸುತ್ತಿಕೊಳ್ತಾ ಇದೆ ನಟ ದರ್ಶನ್ನ ಕೊರಳಿಗೆ. ಹಾಗಾದ್ರೆ ಆ ಸಂಕಷ್ಟದ ಸರಮಾಲೆ ಏನು? ಸಾಲು ಸಾಲು ಸಂಕಷ್ಟಗಳು ದರ್ಶನನ್ನ ಹಿಂಬಾಲಿಸಿಕೊಂಡು ಬರ್ತಾ ಇದೆ. ಅದು ಕಾನೂನು ರೀತಿಯ ಸಂಕಷ್ಟ ಆಗಿರಬಹುದು ಅಥವಾ ವಿರೋಧಿಗಳ ರೂಪದಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ಸಂಕಷ್ಟಗಳಾಗಿರಬಹುದು. ಫಾರ್ಮ್ ಹೌಸ್ಗೆ ಹೋಗಕ್ಕಾಗ್ತಾ ಇಲ್ಲ, ಕುಟುಂಬ ಸಮೇತ ರಾಜಾರೋಷವಾಗಿ ತಿರುಗಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸಾಕಿರುವ ಪ್ರಾಣಿಗಳ ಜೊತೆ ಆಟ ಆಡಕ್ಕಾಗ್ತಾ ಇಲ್ಲ, ಲೈಸೆನ್ಸ್ ಇದ್ರೂ ಕೂಡ ಗನ್ ಎತ್ತಿ ತೋರಿಸೋದಕ್ಕೆ ಆಗ್ತಾ ಇಲ್ಲ. ಇದು ಸಾಲು ಸಾಲು ಸಂಕಷ್ಟಗಳು ಎದುರಾಗಿರುವಂತಹದ್ದು. ಟೆನ್ಷನ್ ನಡುವೆಯೂ ದಾಸ ಚಿತ್ರದಲ್ಲಿ ಬ್ಯುಸಿ ಆಗಿದ್ದಾರೆ. ಎಲ್ಲಾ ರೀತಿಯ ಟೆನ್ಷನ್ ಇದ್ರೂ ಕೂಡ ದಾಸ ಚಿತ್ರೀಕರಣದಲ್ಲಿ ಈಗ ಬ್ಯುಸಿ ಆಗಿದ್ದಾರೆ. ಜಾಮೀನು ಮೇಲೆ ಹೊರಗಡೆ ಬಂದರೂ ಸಂಕಷ್ಟದ ಸರಮಾಲೆ ಸುತ್ತಿಕೊಳ್ತಾ ಇದೆ ನಟ ದರ್ಶನ್ಗೆ. ಒಂದರ ಹಿಂದೆ ಒಂದರಂತೆ ದರ್ಶನ್ಗೆ ಟೆನ್ಷನ್ಗಳು ತಪ್ತಾ ಇಲ್ಲ. ಟೆನ್ಷನ್ ನಡುವೆಯೂ ಕೂಡ ದಾಸ ಚಿತ್ರದಲ್ಲಿ ಬ್ಯುಸಿ ಆಗಿದ್ದಾರೆ. ಇದೀಗ ದರ್ಶನ್ ಸಿನಿಮಾ ಕುರಿತ ಪೋಸ್ಟ್ ಒಂದು ವೈರಲ್ ಆಗಿದೆ. ಹಾಗಾದ್ರೆ ಯಾವುದು ಆ ಚಲನಚಿತ್ರ? ದರ್ಶನ್ಗೆ ಸಂಬಂಧಪಟ್ಟಂತಹ ಹೊಸ ಚಿತ್ರ ಯಾವುದು? ಡೆವಿಲ್ ಅನ್ನುವಂತಹ ಸಿನಿಮಾ ಅರ್ಧ ಚಿತ್ರೀಕರಣ ನಡೆದು ಈಗ ಒಂದರ್ಥದಲ್ಲಿ ಹೋಲ್ಡ್ ಮಾಡಲಾಗಿದೆ. ಆ ಚಿತ್ರೀಕರಣವನ್ನ ಪುನರ್ ಆರಂಭ ಆಗುತ್ತೋ ಅಥವಾ ಆ ಚಿತ್ರೀಕರಣವನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೋ ಸದ್ದಿಲ್ಲದೆ. ಕಾರಣ ಒಂದು ಸಣ್ಣ ಹಿಂಟ್ ಕೂಡ ಸಿಕ್ಕಿತ್ತು. ದರ್ಶನ್ ಡೆವಿಲ್ ಸಿನಿಮಾದಲ್ಲಿ ಭಾರಿ ಏನು ತನ್ನ ದೇಹವನ್ನು ಪ್ರದರ್ಶನ ಮಾಡಿಕೊಂಡಂತಹ ಕೆಲ ಸೀನ್ಗಳಿದ್ದಾವೆ. ಹಾಗಾಗಿ ದರ್ಶನ್ ಅವರು ಜಿಮ್ಮನ್ನು ಮಾಡಲೇಬೇಕಿತ್ತು, ಅನಿವಾರ್ಯ. ಸದ್ದಿಲ್ಲದೆ ಜಿಮ್ಮಿಗೂ ಹೋಗ್ತಾ ಇದ್ದಾರೆ ಎನ್ನುವಂತಹ ವಿಚಾರವೂ ಕೂಡ ರಿವೀಲ್ ಆಗಿತ್ತು. ಅದಾದ ನಂತರ ಡೆವಿಲ್ ಸಿನಿಮಾದಲ್ಲಿ ಸದ್ದಿಲ್ಲದೆ ಚಿತ್ರೀಕರಣದಲ್ಲೂ ಕೂಡ ಪಾಲ್ಗೊಳ್ತಾ ಇದ್ದಾರೆ ಎನ್ನುವಂತಹ ಸುದ್ದಿಯೂ ಕೂಡ ಹರಿದಾಡಿತ್ತು. ಆದರೆ ಈಗ ಮತ್ತೊಂದು ಹೊಸ ಸಿನಿಮಾದ ಪೋಸ್ಟರ್ ಒಂದು ರಿಲೀಸ್ ಆಗಿದೆ. ಹಾಗಾದ್ರೆ ದರ್ಶನ್ಗೆ ಸಂಬಂಧಪಟ್ಟಂತಹ ಚಿತ್ರ ಯಾವುದು? ದಿನಕರ್ ನಿರ್ದೇಶನದ ಚಲನಚಿತ್ರಕ್ಕೆ ದಾಸನ ಬೆಂಬಲ. ದಿನಕರ್ ಬೇರೆ ಯಾರೂ ಅಲ್ಲ, ದಾಸನ ಸಹೋದರ ದಿನಕರ್ ತೂಗುದೀಪ. ದಿನಕರ್ ನಿರ್ದೇಶನದ ರಾಯಲ್ ಮೂವಿಗೆ ಸಪೋರ್ಟ್ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿ ಶುಭ ಹಾರೈಸಿದಂತಹ ಚಾಲೆಂಜಿಂಗ್ ಸ್ಟಾರ್. ಇದು ದರ್ಶನ್ ಮೂವಿ ಅಲ್ಲ, ರಾಯಲ್ ಚಿತ್ರ ಯಶಸ್ವಿ ಆಗಲಿ ಎಂದು ದರ್ಶನ್ ಪೋಸ್ಟ್ ಮಾಡಿದ್ದಾರೆ. ನೋಡಿ, ರಾಯಲ್ ಸಿನಿಮಾದಲ್ಲಿ ಕನ್ನಡ ಚಿತ್ರಗಳಿಗೆ ಬೆಂಬಲಿಸಿ ಎಂದ ಬೃಂದಾವನದ ಕನ್ನಡಿಗ. ದಿನಕರ್ ನಿರ್ದೇಶನದ ಚಲನಚಿತ್ರಕ್ಕೆ ದಾಸನ ಬೆಂಬಲ. ದಿನಕರ್ ನಿರ್ದೇಶನದ ರಾಯಲ್ ಸಿನಿಮಾಗೆ ದಾಸ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ದಿನಕರ್ ತೂಗುದೀಪ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಿದ್ರು. ಆ ಸಿನಿಮಾದ ಹೆಸರು ರಾಯಲ್. ಆ ರಾಯಲ್ ನಿರ್ದೇಶನವನ್ನು ಮಾಡಿರುವಂತಹದ್ದು ದರ್ಶನ್ನ ಸಹೋದರ ದಿನಕರ್ ತೂಗುದೀಪ. ಸೊ ಈಗ ರಾಯಲ್ ಸಿನಿಮಾದಲ್ಲಿ ದರ್ಶನ್ನ ಯಾವ ಪಾತ್ರವೂ ಇಲ್ಲ. ರಾಯಲ್ ಸಿನಿಮಾಗೂ ದರ್ಶನ್ಗೂ ಯಾವುದೇ ತರಹದ ಸಂಬಂಧ ಇಲ್ಲ. ಮತ್ತು ರಾಯಲ್ ಸಿನಿಮಾಗೆ ಯಾಕೆ ದರ್ಶನ್ ಬೆಂಬಲ ಮಾಡಿದ್ರು ಅಂತ ಹೇಳಿದ್ರೆ, ಸಹೋದರ ದಿನಕರ್ ತೂಗುದೀಪ ಆ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಸಹೋದರನ ಪರ ನಿಂತುಕೊಂಡು ಸಹೋದರನಿಗೆ ಬೆಂಬಲ ವ್ಯಕ್ತಪಡಿಸುವಂತಹ ರೀತಿಯಲ್ಲಿ ರಾಯಲ್ ಸಿನಿಮಾದ ಪೋಸ್ಟರ್ ಒಂದನ್ನು ಹಾಕಿ ಎಲ್ಲರ ಆಶೀರ್ವಾದ ರಾಯಲ್ ಸಿನಿಮಾದ ಮೇಲಿರಲಿ, ಕನ್ನಡಕ್ಕೆ ಎಲ್ಲರ ಬೆಂಬಲವೂ ಕೂಡ ಇರಲಿ ಅಂಥೇಳಿ ಕನ್ನಡದ ನೆಚ್ಚಿನ ನಾಯಕ ನಟ ದರ್ಶನ್ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ದಿನಕರ್ ನಿರ್ದೇಶನದ ಚಲನಚಿತ್ರಕ್ಕೆ ದಾಸನ ಬೆಂಬಲ ವ್ಯಕ್ತವಾಗಿದೆ. ದಿನಕರ್ ನಿರ್ದೇಶನದ ರಾಯಲ್ ಮೂವಿಗೆ ಸಪೋರ್ಟ್ ಮಾಡಿದ್ದಾರೆ ದರ್ಶನ್. ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿ ಶುಭ ಹಾರೈಸಿದ ಚಾಲೆಂಜಿಂಗ್ ಸ್ಟಾರ್. ಹಾಗಾದ್ರೆ ದರ್ಶನ್ ಪೋಸ್ಟ್ ನೋಡ್ತಿದ್ದಂತೆ ಸೆಲೆಬ್ರಿಟಿಗಳು ಖುಷ್ ಆಗಿದ್ದಾರೆ. ಡಿಬಾಸ್ ಪೋಸ್ಟ್ ಮಾಡಿದ್ದಾರೆ ಅಂದ್ರೆ ಮೂವಿ ಬ್ಲಾಕ್ ಬಸ್ಟರ್ ಪಕ್ಕಾ. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ಎಂದು ಕಮೆಂಟ್ ಮಾಡಿದ್ದಾರೆ. ಕಮೆಂಟ್ನಲ್ಲಿ ಡೆವಿಲ್ ಅಪ್ಡೇಟ್ ಯಾವಾಗ ಎಂದು ಪ್ರಶ್ನೆ, ಆದರೆ ಅದಕ್ಕೆ ಯಾವುದೇ ತರಹದ ಉತ್ತರ ಬಂದಿಲ್ಲ. ದಿನಕರ್ ಅಣ್ಣನಿಗೆ ಶುಭವಾಗಲಿ ಎಂದ ಸೆಲೆಬ್ರಿಟಿಗಳು. ದರ್ಶನ್ ಪೋಸ್ಟ್ ನೋಡ್ತಾ ಇದ್ದಂತೆ ಸೆಲೆಬ್ರಿಟಿಗಳು ಖುಷಿಯಾಗಿದ್ದಾರೆ. ಕೆಲವರು ಕಾಮೆಂಟ್ ಕೂಡ ಮಾಡಿದ್ದಾರೆ. ಸೆಲೆಬ್ರಿಟಿಗಳು ಕೇಳಿದ ಕಾಮೆಂಟ್ಗಳಿಗೆ ಉತ್ತರ ಏನು ಸಿಕ್ಕಿಲ್ಲ. ನಿಮ್ಮ ಸಿನಿಮಾದ ಡೆವಿಲ್ ಸಿನಿಮಾದ ಕತೆ ಏನು? ಡೆವಿಲ್ ಸಿನಿಮಾ ಎಲ್ಲಿಗೆ ಬಂದಿದೆ? ಡೆವಿಲ್ ಸಿನಿಮಾದ ಅಪ್ಡೇಟ್ ಕೂಡ ಕೊಡಿ ಅಂತ ಹೇಳಿ ಕಾಮೆಂಟ್ ಬಾಕ್ಸ್ನಲ್ಲಿ ದರ್ಶನ್ ಪರ ಫ್ಯಾನ್ಸ್ಗಳು ಎಲ್ಲರೂ ಕೂಡ ಕಾಮೆಂಟ್ ಹಾಕ್ತಾ ಇದ್ದಾರೆ. ಸೊ ಈಗ ದರ್ಶನ್ನ ಮುಂದಿನ ಸಿನಿಮಾದ ಬಗ್ಗೆ ಹಿಂಟ್ ಸಿಗೋವರೆಗೂ ಕೂಡ ಸೆಲೆಬ್ರಿಟಿಗಳ ಮನೋಮಂದಿರದಲ್ಲಿ ಈ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಹಾಗಾದರೆ ಯಾವಾಗ ಅದಕ್ಕೆ ತೆರೆ ಎಳಿತಾರೆ ದರ್ಶನ್ ಎನ್ನುವಂತಹದ್ದು ಕೂಡ ಈಗ ಚರ್ಚೆಗಳಾಗ್ತಾ ಇದೆ.